ಹಾಲು ಒಕ್ಕೂಟದ ಪ್ರಸ್ತುತ ಬೆಳವಣಿಗೆಗಳ ಬಗ್ಗೆ ವಿಶೇಷವಾದ ಸಹಕಾರ ನೀಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ವಿಶೇಷವಾಗಿ ಅವಿಭಜಿತ ಜಿಲ್ಲೆಯ ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯನ್ನು ಒಳಗೊಂಡು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯನ್ನು ಒಳಗೊಂಡಿರುತ್ತದೆ. 749 ಸಂಘಗಳು ಕಾರ್ಯಾಚರಿಸುತ್ತಿದ್ದು 51,138 ಸಕ್ರಿಯ ಸದಸ್ಯರಿಂದ ದಿನವಹಿ ಸರಾಸರಿ 3,40,158 ಲೀಟರ್ ಹಾಲು ಸಂಗ್ರಹಣೆ ಆಗ್ತಾಯಿದೆ. ಒಕ್ಕೂಟದ ವ್ಯಾಪ್ತಿಯಲ್ಲಿ ಉಭಯ ಜಿಲ್ಲೆಯಲ್ಲಿ ಪ್ರಸ್ತುತ 16 ಪಶುವೈದ್ಯಕೀಯ ಶಿಬಿರ ಕಚೇರಿಗಳಿದ್ದು ತಜ್ಞ ಪಶುವೈದ್ಯರಿದ್ದು ವಿಶೇಷ ಸೂಚನೆಗಳನ್ನು ವೈದ್ಯಕೀಯ ಸೇವೆಯನ್ನು ನೀಡ್ತಾ ಇದ್ದಾರೆ. ಒಕ್ಕೂಟದಲ್ಲಿ ಈ ಒಂದು ಸರಾಸರಿ 24-25ನೇ ಸಾಲಿನಲ್ಲಿ ನಾವು ಮಾರಾಟ ವ್ಯವಸ್ಥೆಯಲ್ಲಿ ದಾಖಲೆಯ ಸಾಧನೆಯನ್ನು ಮಾಡಿದ್ದೇವೆ. ಸರಾಸರಿ ದಿನಕ್ಕೆ 4.01 ಲಕ್ಷ ಲೀಟರ್ ಹಾಲನ್ನು ಗ್ರಾಹಕರಿಗೆ 2 ಜಿಲ್ಲೆಯ ಗ್ರಾಹಕರಿಗೆ ನಮ್ಮ ವಿವಿಧ ಬ್ರ್ಯಾಂಡ್ಗಳಲ್ಲಿ ಹಾಲನ್ನಾಗಿ ಅದನ್ನು ಮಾರಾಟ ಮಾಡ್ತೇವೆ. ಅದರೊಟ್ಟಿಗೆ ಸರಾಸರಿ 78,000 kg ಮೊಸರು ಕೂಡ ನಮ್ಮ 2 ಜಿಲ್ಲೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಗುಣಮಟ್ಟದ ಮೊಸರು ಮಾರಾಟ ಆಗ್ತದೆ. 75 ಟನ್ ಪನ್ನೀರ್ ಮಾರಾಟ ಆಗ್ತಾಯಿದೆ. ತುಪ್ಪ 153 ಟನ್, 1 ಟನ್ ಒಕ್ಕೂಟದ ಸಿಹಿ ಉತ್ಪನ್ನ ಮತ್ತು ಸುವಾಸಿತ ಹಾಲು, 2 ಟನ್ ಕಾಮದ ಸಿಹಿ ಉತ್ಪನ್ನಗಳು, ಹಾಗೆ ಇನ್ನಿತರ ಬೇರೆ ಬೇರೆ ನಂದಿನಿಯ ಗುಣಮಟ್ಟದ ಪ್ರಾಡಕ್ಟ್ಗಳನ್ನು ನಾವು ಉತ್ಪಾದನೆ ಮಾಡಿ ನಮ್ಮ ಗ್ರಾಹಕರಿಗೆ ಕೊಡ್ತಾ ಇದ್ದೇವೆ. ಹಾಗೆ ಸಂಘಗಳಲ್ಲಿ ಹಾಲು ಶೇಖರಣೆ ಕಡಿಮೆಯಾಗಿ ಸಂಘಗಳ ಲಾಭಾಂಶ ಕಡಿಮೆ ಆಗುತ್ತಿದೆ. ಇದನ್ನು ಮನಗಣನೆ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದಂಥ ಹೈನುಗಾರಿಕಾ ಭವಿಷ್ಯ ನಮ್ಮ ಜಿಲ್ಲೆಯಲ್ಲೂ ಆಗಬೇಕು. ನಮ್ಮ ಜಿಲ್ಲೆಯಲ್ಲೂ ಕೂಡ ಇನ್ನಷ್ಟು ಸಕ್ರಿಯ ಹೈನುಗಾರ ಸದಸ್ಯರು ಹಾಲಿನ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡು ಸ್ವಾವಲಂಬಿಗಳಾಗಬೇಕು. ಮಹಿಳೆಯರ ಸಬಲೀಕರಣವೂ ಆಗಬೇಕು. ರೈತರಿಗೆ ಬೇರೆ ಬೇರೆ ರೀತಿಯ ಯೋಜನೆಗಳನ್ನು ಕೂಡ ನಾವು ಈಗಾಗಲೇ ವಿಶೇಷವಾಗಿ ಬೇರೆಲ್ಲ ಒಕ್ಕೂಟಕ್ಕಿಂತ ಹೆಚ್ಚೇ ಮಾಡ್ತಾ ಇದ್ದೇವೆ. ಇದರ ಹಿಂದೆ ಸರ್ಕಾರದ ಅಥವಾ KMFನಂಥ ಸಂಸ್ಥೆಗಳ ಸಹಕಾರಗಳನ್ನು ಕೂಡ ಪಡ್ಕೊಂಡು ನಾವು ವಿಶೇಷವಾದ ಒಂದು ಆಡಳಿತದ ಪ್ರಯತ್ನದಿಂದ ನಮ್ಮ ಒಕ್ಕೂಟವನ್ನು ಈ ಒಂದು ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಕೂಡ ಹೈನುಗಾರಿಕೆ ಉತ್ಪಾದನೆಯ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಕೂಡ ಒಂದು ರೀತಿಯ ಗುಣಮಟ್ಟದ ಆಡಳಿತವನ್ನು ಮಾಡಿ ಲಾಭಾಂಶವನ್ನು ಸಂಸ್ಥೆ ಮಾಡಿ ಅದನ್ನು ರೈತರಿಗೆ ನೇರ ವರ್ಗಾಯಿಸುವಂಥ ಕೆಲಸವನ್ನು ಸಬ್ಸಿಡಿಯನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ಮುಂದೆ ಕೂಡ ಅದನ್ನು ಮುಂದುವರಿಸಿ ಇನ್ನಷ್ಟು ಹೆಚ್ಚಿನ ಹಾಲು ಉತ್ಪಾದನೆ ಆಗಬೇಕು. ಈ ನಿಟ್ಟಿನಲ್ಲಿ ಬಹುಶಃ ನಮ್ಮ ಆಡಳಿತ ಮಂಡಳಿ, ನಮ್ಮ ಮಂಡಳಿಯಲ್ಲಿರುವಂಥ ಎಲ್ಲ ಮಾಜಿ ಅಧ್ಯಕ್ಷರುಗಳಿರ್ಬೋದು, ನಮ್ಮೆಲ್ಲ ಸದಸ್ಯರು, ನಿರ್ದೇಶಕರು, ನಮ್ಮ MD ಅವರು, ನಮ್ಮ ಅಧಿಕಾರಿಗಳು ವಿಶೇಷ ಮುತುವರ್ಜಿಯಿಂದ ಈ 2 ಜಿಲ್ಲೆ ಈ ಒಕ್ಕೂಟವನ್ನು ಇನ್ನಷ್ಟು ಬಲಪಡಿಸಬೇಕು. ಬೇರೆ ಬೇರೆ ಯೋಜನೆಯನ್ನು ತಂದು ಹೊಸ ಯುವ ರೈತರು ಕೂಡ ಈ ಒಂದು ಸಂಸ್ಥೆಯಲ್ಲಿ ಹೈನುಗಾರ ತೊಡಗಿಸಿಕೊಂಡು ಪರೋಕ್ಷವಾಗಿ ಕೃಷಿ ಮತ್ತು ಹೈನುಗಾರಿಕೆಯಿಂದ ಈ ಜಿಲ್ಲೆಯನ್ನು ಇನ್ನಷ್ಟು ಸಮೃದ್ಧಿಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಒಂದು ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಕೆಲಸ ಮಾಡ್ತಾ ಇದೆ. ಹಾಗೆಯೇ ವಿಶೇಷವಾಗಿ ನಾವು ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ವಿನಂತಿ ಮಾಡ್ತೇನೆ. ಇವತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹಾಸನ, ಶಿವಮೊಗ್ಗ, ಮೈಸೂರು, ಕೋಲಾರ ಈ ಭಾಗಗಳಿಗೆ ಹೋದರೆ, ಮಂಡ್ಯಕ್ಕೆ ಹೋದರೆ ಹಾಲಿನ ಉತ್ಪಾದನೆ ಜಾಸ್ತಿ ಇದೆ. ಅಲ್ಲಿ ಮಾರ್ಕೆಟಿಂಗ್ ವ್ಯವಸ್ಥೆ ಉತ್ಪಾದನೆ ಅಷ್ಟಿಲ್ಲ. ಹಾಲು ಉಳಿಕೆಯಾಗಿ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಪ್ರಾಡಕ್ಟ್ಗಳಿಗೆ ಹೋಗ್ತದೆ. ಆದರೆ ನಮ್ಮಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದರೆ ಕಷ್ಟಪಟ್ಟು ಹೊರಗೆ ಜಿಲ್ಲೆಯಿಂದ ಸ್ವಲ್ಪ ಹಾಲು ತಂದು ಬ್ಯಾಲೆನ್ಸ್ ಮಾಡ್ತಾಯಿದ್ದೇವೆ. ಆದರೆ ಇನ್ನೂ ನಾವು ರೈತರಿಗೆ ವಿಶೇಷವಾದ ಶಕ್ತಿ ಕೊಡಬೇಕಿದ್ರೆ ಇಲ್ಲಿ ಅದನ್ನು ಮಾಡೋದಕ್ಕೋಸ್ಕರ ಬಹುಶಃ ನಾವು ವಿಶೇಷವಾಗಿ ಇಲ್ಲಿ ಹಾಲಿನ ಉತ್ಪಾದನೆಯ ಬೇರೆ ಬೇರೆ ರೀತಿಯ ಉತ್ಪಾದನೆ ಮಾಡೋದಕ್ಕೆ ಬೆಲೆ ಹೆಚ್ಚಳ ಇದೆ ಬೇರೆ ಜಿಲ್ಲೆಗಳಿಗಿಂತ. ಈ ಜಿಲ್ಲೆಯ ವಾತಾವರಣ, ಉತ್ಪಾದನಾ ವೆಚ್ಚ, ಇಂಡಿಯನ್ನೇ ನಾವು ಹೆಚ್ಚು ಪಶು ಆಹಾರವನ್ನೇ ಇದು ಮಾಡೋದ್ರಿಂದ ಅವಲಂಬಿಸಿರುವುದರಿಂದ ನಮಗೆ ಬೇರೆ ಬೇರೆ ರೀತಿಯ ಪ್ರಕೃತಿಜನ್ಯವಾದಂಥ ಹಸಿರು ಹುಲ್ಲುಗಳು ಭಾರಿ ಕಡಿಮೆ, ಬೇರೆ ಬೇರೆ ಕಾರಣ ಇಲ್ಲಿನ ವಾತಾವರಣ. ಪ್ರಸ್ತುತ ನಾವು ಈಗ ಒಂದು ಸಂಘಕ್ಕೆ ಪ್ರತಿ ಲೀಟ್ರಿಗೆ 80 ಪೈಸೆ ಸಂಘದ ಮಾರ್ಜಿನ್ ಅಂತ ಕೊಡ್ತಾ ಇದ್ದೇವೆ. ಈಗ ಅದನ್ನು ನಾಳೆಯಿಂದ ಜನವರಿ 1ರಿಂದ 2025 ಜನವರಿ 1ರಿಂದ ರೂ 1.5 ಪೈಸಾ 25 ಪೈಸಾ ಹೆಚ್ಚು ಸಂಘದ ಮಾರ್ಜಿನನ್ನು ಒಂದು ಲೀಟ್ರಿಗೆ ಕೊಡುವ ಮೂಲಕ ಸಂಘದ ಆಡಳಿತಕ್ಕೆ ಶಕ್ತಿ ತುಂಬುವ ಕೆಲಸವನ್ನು ನಮ್ಮ ಆಡಳಿತ ಮಂಡಳಿ ವಿಶೇಷವಾಗಿ ಮಾಡಿದೆ. ಹಾಗೆಯೇ ರೈತ ಕಲ್ಯಾಣ ಟ್ರಸ್ಟಿಗೆ ಒಂತಿಗೆ 5 ಪೈಸವನ್ನು ಈವರೆಗೆ ನಾವು ಲೀಟ್ರಿಂದ ತಗೊಳ್ತಾ ಇದ್ದೆವು. ಹಿಂದೆ ರೈತ ಕಲ್ಯಾಣ ಟ್ರಸ್ಟ್
ಆರಂಭ ಆಗಿ ಇಂದಿನ ಅವಧಿಗಳಲ್ಲಿ ಆರಂಭ ಆಗಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ. ಈಗ ಅದಕ್ಕೆ 10 ಪೈಸೆಯನ್ನು ಪ್ರತಿ ಲೀಟರ್ ಕೊಡುವ ಮೂಲಕ ಮುಂದಿನ ದಿನಗಳಲ್ಲಿ ಆ ಟ್ರಸ್ಟ್ನ ಮೂಲಕ ಅಸಹಾಯಕ ಅಥವಾ ಕಷ್ಟ ಇರುವಂಥ ರೈತರಿಗೆ ಸಹಾಯ ಮಾಡುವಂಥ ಒಂದು ವಿಶೇಷ ಮುತುವರ್ಜಿಯಿಂದ 10 ಪೈಸೆಯನ್ನು ಮಾಡಿದ್ದೇವೆ. ಹಾಗೆ ವಿಶೇಷವಾಗಿ ಪ್ರತಿ ಒಂದು 0.1 ಫ್ಯಾಟ್ ಏನಿದೆ 3.5-8.5 SNFನ ಕನಿಷ್ಠ ಗುಣಮಟ್ಟದ ಹಾಲಿನ ನಂತರ 0.1 ಹೆಚ್ಚು ಫ್ಯಾಟ್ ಬಂದರೆ ಇಂದು ನಾವು 17 ಪೈಸವನ್ನು ಕೊಡ್ತಾ ಇದ್ದೀವಿ. ಈಗ ಅದನ್ನು 20 ಪೈಸೆಗೆ ಏರಿಸುವ ಮೂಲಕ ಅಲ್ಲೂ ಕೂಡ ಪ್ರತಿ ರೈತನಿಗೆ ಪ್ರತಿ ಪಾಯಿಂಟಿಗೆ ಹೆಚ್ಚುವರಿ ಹಣವನ್ನು ಕೊಡುವಂಥ ಒಂದು ವಿಶೇಷ ಪ್ರಯತ್ನವನ್ನು ನಮ್ಮ ಆಡಳಿತ ಮಂಡಳಿಯ ಸಹಕಾರದಿಂದ ನಾವು ಮಾಡಿದ್ದೇವೆ. ಹಾಗೆ ಒಂದು ಹಿಂದೆ 4.5 ಫ್ಯಾಟ್ 8.5 SNF ಇರುವಂಥ ಒಂದು ಹಾಲಿಗೆ ಸಂಘಕ್ಕೆ 37.74 ರೂಪಾಯಿ ಕನಿಷ್ಠ ದರವನ್ನು ಕೊಟ್ಟಿದ್ದರೆ ಇವಾಗ ಅದೇ ಗುಣಮಟ್ಟದ 4.5 8.5 SNF ಇರುವಂಥ ಹಾಲಿಗೆ 38.25 ಪೈಸಾ 38.25 ಪೈಸಾ SNF ಅಂದರೆ ಹತ್ತಿರ 49 ಪೈಸಾ ಸಂಘಕ್ಕೆ ನಾವು ಹೆಚ್ಚು ಕೊಡುವುದರ ಮೂಲಕ ರೈತನಿಗೂ ಕೂಡ ಆ ಒಂದು ರೈತರಿಗೆ 36.90 ಅದೇ ರೈತ ಅದು ಸಂಘದ ಇದನ್ನು ತೆಗೆದು ರೈತರಿಗೆ ಹೋಗುವ ಹಣ ಅದರಲ್ಲಿ 36.95. ಈ ಹಿಂದೆ ರೈತರಿಗೆ 36.74 ಹೋಗ್ತಾ ಇತ್ತು. ಅಂದರೆ ಸಂಘದ ಆಡಳಿತಾತ್ಮಕ ಖರ್ಚು ಮತ್ತು ಹೆಚ್ಚುವರಿಯಾಗಿ ರೈತರಿಗಿರುವಂಥ ಖರ್ಚು ಇದೆಲ್ಲವೂ ಸೇರಿಸಿ ನಾವು ಪ್ರತಿ ಲೀಟ್ರಿಗೆ 50 ಪೈಸಾ ಹೆಚ್ಚು ಮಾಡುವಂಥ ಪ್ರಯತ್ನವನ್ನು ನಾಳೆಯಿಂದಲೇ ಮಾಡಿದ್ದೇವೆ. ಇದು ರೈತರ ಹಿತದೃಷ್ಟಿಯಿಂದ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ನಮಗೆ ಕನಿಷ್ಠ 5.25 ಲಕ್ಷ ಲೀಟ್ರ್ ಹಾಲು ಪ್ರತಿದಿನ 2 ಜಿಲ್ಲೆಯ ಗ್ರಾಹಕರಿಗೆ ಬೇಕಾಗಿದೆ. ನಾವು ಇವತ್ತು ಈ ಒಂದು ವಿಶೇಷವಾಗಿ ರೈತರು ಮತ್ತು ಸಂಘ ಸಂಸ್ಥೆಗಳಿಗೆ ನಮ್ಮ ದಕ್ಷಿಣ ಕನ್ನಡ ಹಾಲು ಒಕ್ಕೂಟ, KMF ಸರ್ಕಾರ ಈ ಎಲ್ಲದರ ಮಾರ್ಗದರ್ಶನದಲ್ಲಿ ನೀಡಿರುವಂಥ ಯೋಜನೆಗಳನ್ನು ತಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ರೈತರಿಗೆ ಸಂಘ ಸಂಸ್ಥೆಗಳಿಗೆ ತಿಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಬಂದಿರುವಂಥ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಹಾಗೆ ಆಡಳಿತ ಮಂಡಳಿ, ನಮ್ಮ ರಾಜ್ಯದ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳ ಮೂಲಕ, ಸಹಕಾರ ಮಂತ್ರಿಗಳ ಮೂಲಕ, ಹಾಗೆಯೇ ನಮ್ಮ ರಾಜ್ಯದ ಪಶುಸಂಗೋಪನಾ ಮಂತ್ರಿಯವರಿಗೆ, ಹಾಗೆಯೇ ನಮ್ಮ KMFನ ಅಧ್ಯಕ್ಷರಿಗೆ, MD ಅವರಿಗೆ, ಹಾಗೆ ನಾವು ಆಡಳಿತ ಮಂಡಳಿ, ನಮ್ಮ KMF ನಿರ್ದೇಶಕ ಎಲ್ಲ ಸೇರಿಕೊಂಡು ನಾವೆಲ್ಲ ಒತ್ತಡವನ್ನು ಮಾಡಿದ್ದೇವೆ. ಬಹುಶಃ ಸರ್ಕಾರದ ಹಂತದಲ್ಲಿ ಹಣ ಪ್ರತಿ ಲೀಟ್ರಿಗೆ ಹಾಲಿನ ದರ ಹೆಚ್ಚಾಗುವಂಥ ಸಂಭವ ಇನ್ನೇನು ಕೆಲ ದಿನಗಳಲ್ಲೇ ಬರ್ಬೋದು, ನಾಳೆಯೂ ಬರ್ಬೋದು, ಅಥವಾ ಸಂಕ್ರಾಂತಿಗೆ ಬರ್ತದೆ ಅಂತ ಹೇಳ್ತಾರೆ. ನಾವು ಮತ್ತೊಂದು ಇವತ್ತಿನ ವಿಶೇಷವಾಗಿ ಈ ಒಂದು ಸಭೆಯಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ರಾಜ್ಯದ ಸಹಕಾರ ಮಂತ್ರಿಯಲ್ಲಿ, ಪಶುಸಂಗೋಪನಾ ಮಂತ್ರಿಗಳಲ್ಲಿ, ನಮ್ಮ KMFನ ಅಧ್ಯಕ್ಷರಲ್ಲಿ, MD ಅವರಲ್ಲಿ ವಿನಂತಿ ಮಾಡೋದು ಏನಂತೇಳಿದರೆ, ಈ ಜಿಲ್ಲೆಯಲ್ಲಿ ಹೈನುಗಾರಿಕೆಯನ್ನು ನಾವು ಉಳಿಸಬೇಕಿದ್ರೆ, ನಾವು ಸ್ವಾವಲಂಬನೆಯನ್ನು ಮಾಡಬೇಕಿದ್ರೆ ಕನಿಷ್ಠ ಸರ್ಕಾರದ ಹಂತದಲ್ಲಿ ಒಂದು ಇಡೀ ರಾಜ್ಯದ ಬೆಲೆ ಏರಿಕೆ ಆಗ್ತದೆ ಅನ್ನುವ ನಿರೀಕ್ಷೆಯಲ್ಲಿದ್ದೇವೆ. ನಾವು ಕೂಡ ಅದಕ್ಕೆ ಒತ್ತಡವನ್ನು ತಂದಿದ್ದೇವೆ. ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಒಂದು 2-3 ರೂಪಾಯಿ ಹೆಚ್ಚು ಬೆಲೆಯನ್ನು ಕೊಡುವಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡಬೇಕು, ನಮ್ಮ ಮಂತ್ರಿಗಳು ಮಾಡಬೇಕು, ನಮ್ಮ ಜನಪ್ರತಿನಿಧಿಗಳು ಮಾಡಬೇಕು ಅಂಥೇಳಿ ಮತ್ತೊಮ್ಮೆ ನಾವು ರಾಜ್ಯ ಸರ್ಕಾರಕ್ಕೆ ಈ ಒಂದು ಸಭೆಯ ಮೂಲಕ ಮುಖ್ಯಮಂತ್ರಿಗಳಿಗೆ, ಸಹಕಾರ ಸಚಿವರು ವಿನಂತಿ ಮಾಡ್ತೇವೆ. ಬಹುಶಃ ನಿರೀಕ್ಷೆಯಲ್ಲಿದೆ. ಈ ಹಿಂದೆ ಒಂದು ಸಲ ಸರ್ಕಾರ ವಿಶೇಷವಾಗಿ 2 ರೂಪಾಯಿ ಹೆಚ್ಚುವರಿಯನ್ನು ನಮ್ಮ ದಕ್ಷಿಣ ಕನ್ನಡ ಹಾಲು ಒಕ್ಕೂಟಕ್ಕೆ ಬೇರೆ ಜಿಲ್ಲೆಗಿಂತ ಹೆಚ್ಚು ಕೊಟ್ಟು 2 ರೂಪಾಯಿ ಹೆಚ್ಚು ಕೊಡುವಂಥ ಒಂದು ಕೆಲಸವೂ ಆಗಿತ್ತು. ಯಾಕಂತೇಳಿ ಇಲ್ಲಿನ